ವೆಲ್ಕಮ್ ಟು ಡೇ 10 ಇಂಗ್ಲೀಷ್ ಗ್ರಾಮರ್ ಸಿರೀಸ್. ತಮ್ಮ ಎಲ್ಲರಿಗೂ ಕೂಡ 10ನೇ ದಿನದ ಇಂಗ್ಲೀಷ್ ಗ್ರಾಮರ್ ಸಿರೀಸ್ಗೆ ಸ್ವಾಗತ. ಇವತ್ತು ನಾವು ಏನು ನೋಡೋಣ 10ನೇ ದಿನದಲ್ಲಿ ಅಂದರೆ ಟೆನ್ಸಸ್ ಪಾರ್ಟ್ 1 ಬಗ್ಗೆ ನೋಡ್ತಾ ಹೋಗೋಣ. ಇದು GPSTR, HSTR ಮತ್ತು ನಿಮಗೆ ಪ್ರಾಥಮಿಕ ಒಂದು ನೇಮಕಾತಿ ಪರೀಕ್ಷೆಗಳಿಗೆ ಕಂಪಲ್ಸರಿ ಇಂಗ್ಲೀಷಲ್ಲಿ ಅಂದರೆ 10 ಮಾರ್ಕ್ಸ್ ಕ್ವಶನ್ಸ್ ಏನು ಬರುತ್ತಲ್ಲ ನಿಮಗೆ, ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾರ್ಟ್ ಇದು ಅಂತ ಹೇಳ್ಬೋದು. ಹಾಗಾಗಿ ನೀವೇನು ಮಾಡಿರಿ ಅಂತಂದರೆ ಈ ಕ್ಲಾಸನ್ನು ಕೊನೆವರೆಗೂ ತಪ್ಪದೆ ನೋಡಿ ಅಂತ. ಪ್ಲೀಸ್ ಕೀಪ್ ಟ್ಯೂನಿಂಗ್ ವಿತ್ ಅಸ್. HSTR ಆ್ಯಂಡ್ GPSTR ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್. ಮೊದಲನೇದಾಗಿ ಏನು ನೋಡೋಣ ಅಂದರೆ ವಾಟ್ ಈಸ್ ಟೆನ್ಸ್. ಟೆನ್ಸ್ ಟೆಲ್ಸ್ ಅಸ್ ದ ಟೈಮ್ ಆಫ್ ಆ್ಯನ್ ಆ್ಯಕ್ಷನ್ ಆರ್ ಸ್ಟೇಟ್. ಅಂದರೆ ಟೆನ್ಸ್ ಅಂದ್ರೇನು ಕಾಲ ನಮಗೆ ಏನು ಹೇಳುತ್ತೆ ಅಂದರೆ ಸಮಯ ಮತ್ತು ನಮ್ಮ ಕ್ರಿಯೆ ಬಗ್ಗೆ ಯಾವಾಗ ನಡೆದಿದೆ ಅಂತ ಹೇಳ್ತಕ್ಕಂಥದ್ದನ್ನೇ ನಾವು ಟೆನ್ಸ್ ಅಂತ ಕರಿತೀವಿ ಅಂತ. ದೇರ್ ಆರ್ 3 ಮೇನ್ ಟೆನ್ಸಸ್. ಪ್ರೆಸೆಂಟ್ ಟೆನ್ಸ್ ಅಂದ್ರೇನು? ಆ್ಯಕ್ಷನ್ ಹ್ಯಾಪ್ನಿಂಗ್ ನೌ ಆರ್ ರೆಗ್ಯುಲರ್ಲಿ. ಪ್ರೆಸೆಂಟ್ ಟೆನ್ಸ್ ಅಂದರೆ ಆ್ಯಕ್ಷನ್ನು ಇವಾಗ ಆಗ್ತಾ ಇದೆ ಅಥವಾ ರೆಗ್ಯುಲರ್ ಆಗಿ ಆಗ್ತಾ ಇದೆ ಅಂದಾಗ ನಾವು ಪ್ರೆಸೆಂಟ್ ಟೆನ್ಸನ್ನು ಬಳಸ್ತೀವಿ. ಪಾಸ್ಟ್ ಟೆನ್ಸ್ ಅಂದರೆ ಆ್ಯಕ್ಷನ್ ದಟ್ ಹ್ಯಾಪನ್ಡ್ ಇನ್ ದ ಪಾಸ್ಟ್. ಅಂದರೆ ಹಿಂದೆ ಆಗಿರ್ತಕ್ಕಂತಹ ಕ್ರಿಯೆ ಬಗ್ಗೆ ನಾವೇನು ಹೇಳ್ತೀವಿ ಅಂದರೆ ಪಾಸ್ಟ್ ಟೆನ್ಸ್ ಅಂತೀವಿ, ಅಂದರೆ ಭೂತಕಾಲ. ಫ್ಯೂಚರ್ ಟೆನ್ಸ್ ಆ್ಯಕ್ಷನ್ ದಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್. ಅಂದರೆ ಮುಂದೆ ಆಗ್ತಕ್ಕಂತಹ ಕ್ರಿಯೆ ಬಗ್ಗೆ ನಾವೇನಂತ ಕರಿತೀವಿ? ಫ್ಯೂಚರ್ ಟೆನ್ಸ್ ಅಂತ ಕರಿತೀವಿ. ಸಿಂಪಲ್ಲಾಗಿ ನೋಡ್ತಾ ಹೋಗೋಣ. ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನೆನಪು ಇರಬೇಕು, ಆ ರೀತಿಯಲ್ಲಿ ನೋಡ್ತಾ ಹೋಗೋಣ ಇದನ್ನು. ಓಕೆ, ಇವಾಗ ಈಚ್ ಹ್ಯಾಸ್ ಅ 4 ಫಾರ್ಮ್ಸ್. ಸೊ ದೇರ್ ಆರ್ 12 ಟೆನ್ಸಸ್. ಅಂದರೆ ಪ್ರತಿಯೊಂದು ಟೆನ್ಸಲ್ಲಿ ಕೂಡ ನಾವು 4 ಫಾರ್ಮ್ಗಳನ್ನು ನೋಡ್ತೀವಿ. ಒಟ್ಟು 12 ಕಾಲ ಪ್ರಕಾರಗಳನ್ನು ನೋಡ್ತೀವಿ ನಾವು ಇಂಗ್ಲೀಷ್ನಲ್ಲಿ ಅಂತ. ಸೊ ಸುಮ್ಮನೆ ಟೆನ್ಸಸ್ಸು ಮತ್ತು ಎಕ್ಸಾಂಪಲನ್ನು ನೋಡ್ತಾ ಹೋಗೋಣ. ಇವತ್ತೆಲ್ಲ ಪ್ರೆಸೆಂಟ್ ಟೆನ್ಸ್ ಬಗ್ಗೆನೇ ತಿಳ್ಕೊಳ್ಳೋಣ. ಸಿಂಪಲ್ ಪ್ರೆಸೆಂಟ್ ಅಂದರೆ ಐ ಪ್ಲೇ ಕ್ರಿಕೆಟ್. ಒಂದೊಂದು ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಹೋಗೋಣ ಮೊದಲೆಲ್ಲನೂ ಕೂಡ ಏನೇನಿರುತ್ತೆ ಅಂತ. ಸಿಂಪಲ್ ಪ್ರೆಸೆಂಟಲ್ಲಿ ನಾವೇನು ಹೇಳ್ತೀವಿ? ಐ ಪ್ಲೇ ಕ್ರಿಕೆಟ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್. ಅಂದರೆ ಕ್ರಿಯೆ ನಡೀತಾ ಇರಬೇಕು, ಕಂಟಿನ್ಯೂಸ್ ಅಂದರೆ. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಏನು ಹೇಳ್ತೀವಿ? ಐ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ನಾನು ಆಡಿದ್ದೀನಿ ಅಂತ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ನಾನು ಕ್ರಿಕೆಟನ್ನು ಆಡ್ತಾ ಇದ್ದೀನಿ. ಮತ್ತು ಸಿಂಪಲ್ ಪಾಸ್ಟಲ್ಲಿ ಏನು ಹೇಳ್ತೀವಿ? ಐ ಪ್ಲೇಡ್ ಕ್ರಿಕೆಟ್. ಪಾಸ್ಟ್ ಕಂಟಿನ್ಯೂಸಲ್ಲಿ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್. ನಾನು ಕ್ರಿಕೆಟ್ ಆಡ್ತಾ ಇದ್ದೆ ಅಂತ. ಪಾಸ್ಟ್ ಪರ್ಫೆಕ್ಟ್ ಐ ಹ್ಯಾಡ್ ಪ್ಲೇಡ್ ಕ್ರಿಕೆಟ್. ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ಗಳನ್ನು ಏನು ಬಳಸ್ತಾ ಇದ್ದೀವಿ ಮತ್ತು ಯಾವ ಥರ ಫಾರ್ಮ್ಸನ್ನು ಚೇಂಜ್ ಮಾಡ್ತೀವಿ ಅದನ್ನು ನಾನು ಇನ್ನೂ ನಿಮಗೆ ಡಿಟೇಲಾಗಿ ಹೇಳ್ತಾ ಹೋಗ್ತೀನಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಐ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಏನು ಹೇಳಿದ್ವಿ? ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಅಂತ ಹೇಳಿದ್ವಿ. ಇಲ್ಲಿ ಐ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಸಿಂಪಲ್ ಫ್ಯೂಚರಲ್ಲಿ ಐ ವಿಲ್ ಪ್ಲೇ ಕ್ರಿಕೆಟ್. ನಾನು ಆಡುತ್ತೇನೆ, ಮುಂದೆ ಆಡುವೆನು ಅಂತ. ಫ್ಯೂಚರ್ ಕಂಟಿನ್ಯೂಸಲ್ಲಿ ಐ ವಿಲ್ ಬಿ ಪ್ಲೇಯಿಂಗ್ ಕ್ರಿಕೆಟ್. ಫ್ಯೂಚರಲ್ಲಿ ನಾವು ವಿಲ್ಲು ಮತ್ತು ಶಾಲನ್ನು ಬಳಸ್ತೀವಿ ಅಂತ ನಿಮಗೆ ಗೊತ್ತಿದೆ ಈಗಾಗಲೇ ಹೆಲ್ಪಿಂಗ್ ವರ್ಬು. ಸೊ ಇಲ್ಲಿ ಫ್ಯೂಚರ್ ಪರ್ಫೆಕ್ಟಲ್ಲಿ ಏನು ಹೇಳ್ತಾ ಇದ್ದೀವಿ? ಐ ವಿಲ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಐ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ. ಈ ರೀತಿಯಾಗಿ ಜಸ್ಟ್ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಮತ್ತು ಅಲ್ಲಿ ವರ್ಬ್ ಫಾರ್ಮನ್ನು ಚೇಂಜ್ ಮಾಡೋದಿದೆ, ಅದನ್ನು ನಾವು ತಿಳ್ಕೊಳ್ಬೇಕು ಚೆನ್ನಾಗಿ ಅಂತ. ಪ್ರೆಸೆಂಟ್ ಟೆನ್ಸ್ ಪಾರ್ಟ್ 1 ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದರ ಸ್ಟ್ರಕ್ಚರ್ ಏನಿದೆ? ಸಬ್ಜೆಕ್ಟ್ V1 ಆರ್ V1 ಪ್ಲಸ್ ಎಸ್ ಆರ್ ES ಪ್ಲಸ್ ಆಬ್ಜೆಕ್ಟ್ ಅಂತ. ಈ ಒಂದು ಸ್ಟ್ರಕ್ಚರನ್ನು ನಾವು ನೆನ್ಪಿಟ್ಕೊಳ್ಬೇಕು. ಎಕ್ಸಾಂಪಲ್, ಐ ಟೀಚ್ ಇಂಗ್ಲೀಷ್, ವಿ ಪ್ಲೇ ಕ್ರಿಕೆಟ್. ಇಷ್ಟನ್ನೇ ಬಳಸ್ತೀವಿ. ಕೆಲವೊಂದು ಸಲ ES ಹಚ್ಚಬೇಕಾಗುತ್ತೆ,
ಎಲ್ಲ ಟೈಮ್ಗೂ ಬೇಕಾಗಲ್ಲ ಅಂತ. ಇಲ್ಲಿ ನೋಡ್ರಿ, ಐ ಸಬ್ಜೆಕ್ಟ್, ಟೀಚ್ ವರ್ಬ್, ಇಂಗ್ಲೀಷ್ ಆಬ್ಜೆಕ್ಟ್. ಟೀಚ್ ಅನ್ನೋದು V1 ಇದೆ, V1 ಫಾರ್ಮು. V1, V2, V3 ಫಾರ್ಮ್ಸ್ಗಳನ್ನು ಕೂಡ ಒಂದು ಸಲ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಮತ್ತು ವಿ ಪ್ಲೇ ಕ್ರಿಕೆಟ್, ಶಿ ಟೀಚರ್ಸ್ ಇಂಗ್ಲೀಷ್. ಇಲ್ಲಿ ES ಅನ್ನು ಹಚ್ತೀವಿ ಅಂತ ಹೇಳಿದ್ವಲ್ಲ ಇಲ್ಲಿ ಕೆಲವೊಂದು ಸಲ. ಸೊ ಶಿ ಟೀಚರ್ಸ್ ಇಂಗ್ಲೀಷ್, ಹಿ ಪ್ಲೇಸ್ ಕ್ರಿಕೆಟ್. ಈ ರೀತಿಯಾಗಿ ಇಲ್ಲಿ ಇಂಪಾರ್ಟೆಂಟ್ ರೂಲನ್ನು ನೋಡ್ತಾ ಹೋಗೋಣ. ವಿತ್ ಹಿ, ಶಿ, ಇಟ್ ಆ್ಯಂಡ್ ಸಿಂಗುಲರ್ ಸಬ್ಜೆಕ್ಟ್ಸ್ V1 ಪ್ಲಸ್ S ಆರ್ ES. ಅಂದರೆ ಹಿ, ಶಿ, ಇಟ್ ಇದ್ದಾಗ ಮತ್ತು ಸಿಂಗುಲರ್ ಸಬ್ಜೆಕ್ಟ್ಸ್ ಇದ್ದಾಗ ನಾವೇನು ಮಾಡ್ತೀವಿ, V1 ಜೊತೆ S ಅಥವಾ ES ಅನ್ನು ಹಚ್ತೀವಿ. ಇದನ್ನು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಹಿ ಗೋಸ್ ಟು ಸ್ಕೂಲ್. ಇಲ್ಲಿ ನಾವು ES ಗೋಗೆ ಏನು ಮಾಡಿದ್ವಿ, ವರ್ಬಿಗೆ ES ಅನ್ನು ಹಚ್ಚಿದ್ದೀವಿ ನೋಡ್ರಿ. ಹಿ ಗೋ ಟು ಸ್ಕೂಲ್ ಅಂದರೆ ಅದು ತಪ್ಪಾಗುತ್ತೆ. ನಾವೇನು ಮಾಡಬೇಕಾಗುತ್ತೆ, ಶಿ ಇದ್ರೂ ಕೂಡ ಶಿ ಗೋಸ್ ಟು ಸ್ಕೂಲ್ ಅಂತ ಬರಿಬೇಕಾಗುತ್ತೆ ಅಂತ. ಸಿಂಪಲ್ ಪ್ರೆಸೆಂಟ್ ಈಸ್ ಯೂಸ್ಡ್ ಫಾರ್. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ? ಸಿಂಪಲ್ ಪ್ರೆಸೆಂಟ್ ಅಂದರೆ ಹ್ಯಾಬಿಟ್ಸು, ನಮ್ಮ ಹ್ಯಾಬಿಟ್ಸ್ಗಳ ಬಗ್ಗೆ ಹೇಳುವಾಗ ಶಿ ಗೆಟ್ಸ್ ಅಪ್ ಅರ್ಲಿ ಅಂತ. ಶಿ ಗೆಟ್ಸ್ ಅಪ್ ಅರ್ಲಿ. ಯೂನಿವರ್ಸಲ್ ಟ್ರುತ್ಸನ್ನು ಹೇಳುವಾಗ ದ ಸನ್ ರೈಸಸ್ ಇನ್ ದ ಈಸ್ಟ್. ರೆಗ್ಯುಲರ್ ಆ್ಯಕ್ಷನ್ಸ್, ಸಾಮಾನ್ಯವಾಗಿರ್ತಕ್ಕಂಥ ಕ್ರಿಯೆಗಳು. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ದಿನಾಲು ಮಾಡ್ತಕ್ಕಂಥ ನಿತ್ಯ ಕ್ರಿಯಾಕರ್ಮಗಳ ಬಗ್ಗೆ ಹೇಳುವಾಗಲೂ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತೀವಿ. ಜನರಲ್ ಫ್ಯಾಕ್ಟ್ಸ್ಗಳನ್ನು ಹೇಳುವಾಗ ವಾಟರ್ ಬಾಯ್ಲ್ಸ್ ಎಟ್ 100 ಡಿಗ್ರಿ. ವಾಟರ್ ಬಾಯ್ಲ್ಸ್ ಎಟ್ 100 ಡಿಗ್ರಿ ಅಂತ. ನೆಕ್ಸ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದ್ರ ಸ್ಟ್ರಕ್ಚರ್ ಏನಿದೆ, ಸಬ್ಜೆಕ್ಟ್ ಪ್ಲಸ್ ಎಮ್ ಆರ್ ಈಸ್ ಆರ್ ಆರ್ ಅಂತ. ಇಲ್ಲಿ ನಾವು ಹೆಲ್ಪಿಂಗ್ ವರ್ಬನ್ನು ಇವು ಬಳಸ್ತೀವಿ, ಪ್ಲಸ್ VING ಪ್ಲಸ್ ಆಬ್ಜೆಕ್ಟ್ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ. ನೋಡೋಣ, ಎಕ್ಸಾಂಪಲ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಐ ಆಮ್ ರೀಡಿಂಗ್, ಶಿ ಈಸ್ ರೈಟಿಂಗ್, ದೇ ಆರ್ ಪ್ಲೇಯಿಂಗ್. ಇವನ್ನು ಎಲ್ಲಿ ಬಳಸ್ತೀವಿ ಯೂಸಸ್ ಅಂದರೆ, ಆ್ಯನ್ ಆ್ಯಕ್ಷನ್ ಹ್ಯಾಪ್ನಿಂಗ್ ನಾವು, ಇವಾಗ ಕ್ರಿಯೆ ನಡೀತಾ ಇರಬೇಕಾದ್ರೆ ಅಂತ. ದ ಟೀಚರ್ ಇಸ್ ಟೀಚಿಂಗ್ ಇಂಗ್ಲೀಷ್, ಇವಾಗ ಕಲಿಸ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ. ಮತ್ತು ಕಾಮನ್ ಸಿಗ್ನಲ್ ವರ್ಡ್ಸು ನೌ, ಎಟ್ ಪ್ರೆಸೆಂಟ್, ಎಟ್ ದ ಮೂಮೆಂಟ್, ಕರೆಂಟ್ಲಿ. ಆ ಒಂದು ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸಿಂಪಲ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ ಅಂತ. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇದ್ರ ಸ್ಟ್ರಕ್ಚರ್ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಇದ್ರ ಸ್ಟ್ರಕ್ಚರ್ಗಳನ್ನು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬ ಮುಖ್ಯ ಅಂತ. ನಾವು ಸಬ್ಜೆಕ್ಟ್ ಆದಮೇಲೆ ಹ್ಯಾಸ್ ಅಥವಾ ಹ್ಯಾವ್ ಹಚ್ಚಬೇಕು, ಆಮೇಲೆ V3 ಹಚ್ಚಬೇಕು, ಆಮೇಲೆ ಆಬ್ಜೆಕ್ಟನ್ನು ಹಚ್ಚಬೇಕು ಅಂತ. ಇಲ್ಲಿ ನೋಡಿ, ಐ ಸಬ್ಜೆಕ್ಟು, ಇಲ್ಲಿ ಹ್ಯಾವ್ ಬಳಸಿದ್ದೀವಿ. ಐ ಬಂದಾಗ ನಾವು ಹ್ಯಾವ್ ಬಳಸಬೇಕಾಗುತ್ತೆ. ಮತ್ತು ಕಂಪ್ಲೀಟೆಡ್, ಇಲ್ಲಿ V3 ಇರೋದ್ರಿಂದ ಇಲ್ಲಿ ಕಂಪ್ಲೀಟೆಡ್ ಅಂತ ತೊಗೊಂಡಿದ್ದೀವಿ. ಮೈ ವರ್ಕ್ ಅನ್ನೋದು ಆಬ್ಜೆಕ್ಟ್. ಇಲ್ಲಿ ಶಿ ಹ್ಯಾಸ್ ಕಂಪ್ಲೀಟೆಡ್ ಹರ್ ವರ್ಕ್, ಇಲ್ಲಿ ಶಿ ಇರೋದ್ರಿಂದ ಹ್ಯಾಸ್ ಬಂದಿದೆ, ಅಲ್ಲಿ ಐ ಇರೋದ್ರಿಂದ ಹ್ಯಾವ್ ಬಂದಿತ್ತು. ಶಿ, ಹಿ, ಇಟ್ ಇದು ಬಂದಾಗ ಹ್ಯಾಸ್ ಬರಬೇಕು ಅಂತ. ಪ್ಲೂರಲ್ ಫಾರ್ಮ್ ಬಂದಾಗ ಹ್ಯಾವ್ ಬರಬೇಕು. ದೇ ಹ್ಯಾವ್ ಗಾನ್ ಹೋಮ್. ರೂಲ್, ಹಿ, ಶಿ, ಇಟ್ ಇದ್ದರೆ ಹ್ಯಾಸ್, ಐ, ವಿ, ಯು, ದೇ ಇದ್ದರೆ ಹ್ಯಾವ್. ಇದು ರೂಲನ್ನು ನಾವು ನೆನ್ಪಿಟ್ಕೊಳ್ಬೇಕು, ಈ ಹೆಲ್ಪಿಂಗ್ ವರ್ಬನ್ನು ಯಾವಾಗ ಬಳಸಬೇಕು ಅನ್ನೋದು. ಕಾಮನ್ ವರ್ಡ್ಸ್ ಏನಿರುತ್ತೆ ಇಲ್ಲಿ ಅಂದರೆ ಆಲ್ರೆಡಿ, ಜಸ್ಟ್, ಎಟ್, ಎವರ್, ನೆವರ್, ರೀಸೆಂಟ್ಲಿ. ಇಂಥ ಒಂದು ಸಂದರ್ಭಗಳಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ ಅಂತ. ಎಕ್ಸಾಂಪಲ್ಸ್, ಶಿ ಹ್ಯಾಸ್ ಆಲ್ರೆಡಿ ಫಿನಿಶ್ಡ್ ದ ವರ್ಕ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನೋಡೋಣ. ಇದರ ಸ್ಟ್ರಕ್ಚರ್ ನೋಡಿ. ಸಬ್ಜೆಕ್ಟ್ ಹ್ಯಾಸ್ ಆರ್ ಹ್ಯಾವ್ ಬೀನ್ ಪ್ಲಸ್ VING ಇಲ್ಲಿ ಬಳಸ್ತಕ್ಕಂಥದ್ದು. ಎಕ್ಸಾಂಪಲ್, ಐ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 2 hours. ನಾನು 2 ಗಂಟೆಯಿಂದ ಓದ್ತಾ ಇದ್ದೀನಿ. ಶಿ ಹ್ಯಾಸ್ ಬೀನ್ ಟೀಚಿಂಗ್ ಸಿನ್ಸ್ ಮಾರ್ನಿಂಗ್. ಬೆಳಗ್ಗೆಯಿಂದನೂ ಕೂಡ ಅವಳು ಕಲಿಸ್ತಾ ಇದ್ದಾಳೆ ಅಂತ. ಇಲ್ಲಿ ಶಿ ಇದ್ದಿದ್ದಕ್ಕೆ ಹ್ಯಾಸ್ ಬಂದಿದೆ, ಅಲ್ಲಿ ಐ ಇದ್ದಿದ್ದಕ್ಕೆ ಹ್ಯಾವ್ ಬಂದಿದೆ. ಅದನ್ನು ಕೂಡ ನಾವು ಗಮನಿಸಬೇಕು. ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್. ಸಿನ್ಸು ಪಾಯಿಂಟ್ ಆಫ್ ಟೈಮ್. ಸಿನ್ಸನ್ನು ಎಲ್ಲಿ ಬಳಸ್ತೀವಿ ಅಂದರೆ ಪಾಯಿಂಟ್ ಆಫ್ ಟೈಮ್ಗೆ ಬಳಸ್ತೀವಿ ಅಂತ. ಸಿನ್ಸ್ 2020, ಸಿನ್ಸ್ ಮಂಡೇ, ಸಿನ್ಸ್ ಮಾರ್ನಿಂಗ್ ಈ ರೀತಿಯಾಗಿ ಹೇಳುವಾಗ.
ಫಾರನ್ನು ಯಾವಾಗ ಬಳಸ್ತೀವಿ ಅಂದರೆ ಪೀರಿಯಡ್ ಆಫ್ ಟೈಮ್ ಇದ್ದಾಗ, ಫಾರ್ 2 hours, ಫಾರ್ 3 years, ಫಾರ್ ಅ ವೀಕ್, ಈ ರೀತಿ ಹೇಳುವಾಗ ನಾವು ಫಾರನ್ನು ಬಳಸ್ತೀವಿ ಅಂತ. ಎಕ್ಸಾಂಪಲ್, ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್. ಸಿನ್ಸ್ ಅಂದರೆ ಬೆಳಗ್ಗೆಯಿಂದ ಅಂತ. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ 5 hours. ಎಷ್ಟು ಸಮಯಕ್ಕೆ ಇಂದ ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ 5 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳುವಾಗ ನಾವು ಫಾರನ್ನು ಯೂಸ್ ಮಾಡ್ತೀವಿ ಅಂತ. ಕ್ವಿಕ್ ಟ್ರಿಕ್ಸ್ಗಳನ್ನು ನೆನ್ಪಿಟ್ಕೊಳ್ಳೋಣ ಎಕ್ಸಾಮ್ಗೆ. ಸಿಂಪಲ್ V1, ಕಂಟಿನ್ಯೂಯಸ್ BE ಪ್ಲಸ್ VING, ಮತ್ತು ಪರ್ಫೆಕ್ಟಲ್ಲಿ ಹ್ಯಾವ್ ಪ್ಲಸ್ V3. ಇಲ್ಲಿ ಬಿ ಅಂದರೆ ಎಮ್, ಈಸ್, ಆರ್ ಇವುಗಳನ್ನು ಬಳಸೋದಕ್ಕೆ ಬಿ ಅಂತ ಕರಿತೀವಿ ನಾವು. ಪರ್ಫೆಕ್ಟ್ ಕಂಟಿನ್ಯೂಯಸ್ ಹ್ಯಾವ್ ಬೀನ್ VING. ಇವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಸಿಂಪಲ್ ಕಂಟಿನ್ಯೂಯಸ್ ಹ್ಯಾವ್. ಪರ್ಫೆಕ್ಟ್ ಕಂಟಿನ್ಯೂಯಸ್ ಬಂದಾಗ ಏನನ್ನು ಬಳಸಬೇಕು ಅಂತ. ದಿಸ್ ಸಿಂಗಲ್ ಫಾರ್ಮುಲಾ ವಿಲ್ ಹೆಲ್ಪ್ ಯು ಐಡೆಂಟಿಫೈ ಮೆನಿ ಟೆನ್ಸಸ್ ಕ್ವಶನ್ಸ್ ಕ್ವಿಕ್ಲಿ. ಇದು ನೀವು ಬೇಕಾದರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ, ಇಲ್ಲಾಂದರೆ ನೀವು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಇದು ಎಲ್ಲ ಟೆನ್ಸಸ್ಗೂ ಕೂಡ ಮುಂದೆ ಫ್ಯೂಚರ್ ಟೆನ್ಸು, ಪಾಸ್ಟ್ ಟೆನ್ಸು ಬರೆಯುವಾಗಲೂ ಕೂಡ ನಾವು ಈ ಒಂದು ಫಾರ್ಮುಲಾನ ಯೂಸ್ ಮಾಡಿ ಬೇಗ ಕಂಡುಹಿಡಿಬೋದು ಅಂತ. ಸ್ವಲ್ಪ ಅಷ್ಟೇ ಚೇಂಜ್ ಇರುತ್ತೆ. ಈಗ ಡೇ 10 MCQಸ್ಗಳನ್ನು ನೋಡೋಣ. ಇವತ್ತಿನ MCQs ಎಕ್ಸಾಮಲ್ಲಿ ಹೇಗೆಲ್ಲ ಪ್ರಶ್ನೆಗಳು ಬರ್ಬೋದು. ಶಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ. ಗೋ, ಗೋಸ್, ಈಸ್ ಗೋಯಿಂಗ್, ಗಾನ್. ಸೊ ಎವ್ರಿ ಡೇ ಅಂದಾಗ ಏನು ಬರುತ್ತೆ, ಮತ್ತು ಶಿ ಬಂದಾಗ ಏನು ಬರುತ್ತೆ, ಇದು ಯಾವ ಟೆನ್ಸ್ ಬರುತ್ತೆ ಅಂತ ಗೆಸ್ ಮಾಡಬೇಕು. ಸೊ ಗೋಸ್ ಅಂತ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದಿದೆ ಅಲ್ವಾ. ಎವ್ರಿ ಡೇ ಶೋಸ್ ಅ ಹ್ಯಾಬಿಚುವಲ್ ಆ್ಯಕ್ಷನ್, ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್. ವಿತ್ ಶಿ ಯೂಸ್ ಗೋಸ್, ಈಗಾಗಲೇ ನಾವು ನೋಡಿದ್ದೀವಿ. ಲುಕ್ ದ ಚಿಲ್ಡ್ರನ್ ಡ್ಯಾಶ್ ಫುಟ್ಬಾಲ್. ಏನು ಬರುತ್ತೆ ಇಲ್ಲಿ, ಪ್ಲೇ, ಪ್ಲೇಡ್, ಆರ್ ಪ್ಲೇಯಿಂಗ್, ಹ್ಯಾವ್ ಪ್ಲೇಡ್. ಆನ್ಸರನ್ನು ಗೆಸ್ ಮಾಡಿ ಅಥವಾ ಕಮೆಂಟಲ್ಲಿ ಕೂಡ ನೀವು ಹಾಕ್ಬೋದು. ಆನ್ಸರ್ ಆರ್ ಪ್ಲೇಯಿಂಗ್. ಲುಕ್ ಇಂಡಿಕೇಟ್ಸ್ ಆ್ಯನ್ ಆ್ಯಕ್ಷನ್ ಹ್ಯಾಪ್ನಿಂಗ್ ನೌ. ನೋಡು ಅಂತಂದರೆ ಇಲ್ಲಿ ನಡೀತಾ ಇದೆ ಅಂತ ಅರ್ಥ ಅಲ್ವಾ. ಸೊ ಇಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ. ನೆಕ್ಸ್ಟ್ ಥರ್ಡ್ ಒನ್, ಐ ಡ್ಯಾಶ್ ಮೈ ಹೋಮ್ವರ್ಕ್ ಆಲ್ರೆಡಿ. ಕಂಪ್ಲೀಟ್, ಕಂಪ್ಲೀಟೆಡ್, ಹ್ಯಾವ್ ಕಂಪ್ಲೀಟೆಡ್, ಎಮ್ ಕಂಪ್ಲೀಟಿಂಗ್. ಏನು ಬರುತ್ತೆ, ಐ ಡ್ಯಾಶ್ ಮೈ ಹೋಮ್ವರ್ಕ್ ಆಲ್ರೆಡಿ. ಸೊ ಈ ವರ್ಡ್ಸ್ಗಳನ್ನು ನಾನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ದೆ ನಿಮಗೆ. ಆಲ್ರೆಡಿ, ಸಿನ್ಸ್, ಫಾರು ಇವುಗಳೆಲ್ಲ ಎಲ್ಲೆಲ್ಲಿ ಬಳಕೆ ಆಗುತ್ತೆ, ನೆವರು, ಇಂಥವೆಲ್ಲ. ಸೊ ಈ ಕೀವರ್ಡ್ಸ್ಗಳನ್ನು ನೆನ್ಪಿಟ್ಕೊಂಡಾಗ ನಿಮಗೆ ಈಸಿಯಾಗಿ ಹ್ಯಾವ್ ಕಂಪ್ಲೀಟೆಡ್, ಆಲ್ರೆಡಿ ಐ ಹ್ಯಾವ್ ಕಂಪ್ಲೀಟೆಡ್. ಸೊ ಪರ್ಫೆಕ್ಟ್ ಬರುತ್ತಲ್ವ ಇದು. ಎಕ್ಸ್ಪ್ಲನೇಷನ್, ಆಲ್ರೆಡಿ ಕಾಮನ್ಲಿ ಇಂಡಿಕೇಟ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ. ಆಲ್ರೆಡಿ ಬಂದಿದೆ ಅಂದರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಶಿ ಡ್ಯಾಶ್ ಹಿಯರ್ ಸಿನ್ಸ್ 2020. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗಿತ್ತು. ನೋಡೋಣ ಏನು ಬರುತ್ತೆ ಆನ್ಸರ್ ಅಂತ. ಆಪ್ಷನ್ ಎ ವರ್ಕ್ಸ್, ಆಪ್ಷನ್ ಬಿ ವರ್ಕ್ಡ್, ಆಪ್ಷನ್ ಸಿ ಹ್ಯಾಸ್ ಬೀನ್ ವರ್ಕಿಂಗ್, ಆಪ್ಷನ್ ಡಿ ಈಸ್ ವರ್ಕಿಂಗ್. ಶಿ ಡ್ಯಾಶ್ ಹಿಯರ್ ಸಿನ್ಸ್ 2020. Answer is has been working. She has been working since 2020. So since 2020 indicates an action that began in the past and continuous. Present perfect continuous ಅಂದರೆ ಆಗ್ಲಿಂದ ಇನ್ನೂ ಮಾಡ್ತಾ ಇದ್ದಾಳೆ ಅಂತ, ಮುಗಿಸಿಲ್ಲ ಅವಳು, ಅಲ್ಲಿ ಇನ್ನೂ ಮಾಡ್ತಾ ಇದ್ದಾಳೆ. ಸೊ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಬರುತ್ತೆ ಅಂತ. ನೆಕ್ಸ್ಟ್ ಕ್ವೆಶನ್, ದ ಅರ್ತ್ ಡ್ಯಾಶ್ ಅರೌಂಡ್ ದ ಸನ್. ಸೊ ಇದೇನಿದೆ, ಭೂಮಿ ಸೂರ್ಯನನ್ನು ಸುತ್ತ ಹಾಕ್ತಾ ಇರುತ್ತೆ ಅಂತ ಹೇಳೋದು. ಇದು ಯಾವ ಥರದ್ದು ಆ್ಯಕ್ಷನ್ ಇದು? ಮೂವ್, ಮೂಡ್, ಮೂವ್ಸ್, ಈಸ್ ಮೂವಿಂಗ್. ಆನ್ಸರ್ ಈಸ್ ಮೂವ್ಸ್ ಅಂತ. ಯೂನಿವರ್ಸಲ್ ಟ್ರೂತ್ ಅಲ್ವಾ ಇದು. ಯಾವಾಗಲೂ ಕೂಡ ಇದು ಭೂಮಿ ಸೂರ್ಯನಿಗೆ ಸುತ್ತ ಹಾಕ್ತಾನೇ ಇರುತ್ತೆ. ಸೊ ಇಟ್ ಈಸ್ ದಿನನಿತ್ಯದ ಕ್ರಿಯೆ. ಸೊ ಸಿಂಪಲ್ ಪ್ರೆಸೆಂಟ್ ಅಂತ. ನೆಕ್ಸ್ಟ್, ದೇ ಡ್ಯಾಶ್ ಫಾರ್ 2 hours. ಇಲ್ಲಿ ಒಂದು ಪೀರಿಯಡ್ ಆಫ್ ಟೈಮನ್ನು ಹೇಳಬೇಕಾಗಿದೆ. ಸೊ ಅಲ್ಲಿ ಏನು ಬರುತ್ತೆ, ಯಾವುದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ಹಾಕಬೇಕು? ಆಪ್ಷನ್ ಎ ಹ್ಯಾವ್ ಬೀನ್ ಸ್ಟಡಿಂಗ್, ಆಪ್ಷನ್ ಬಿ ಸ್ಟಡಿ, ಆಪ್ಷನ್ ಸಿ ಸ್ಟಡಿಡ್, ಆಪ್ಷನ್ ಡಿ ಆರ್ ಸ್ಟಡಿ. ಸೊ ಆನ್ಸರ್ ಈಸ್ ಹ್ಯಾವ್ ಬೀನ್ ಸ್ಟಡಿಂಗ್. ದೇ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 2 hours. For 2 hours indicates duration continuing up to now. So it is present perfect continuous tense.
He dash just dash the letter. Has written, have wrote, is written, has wrote. ಏನು ಬರುತ್ತೆ? ಆನ್ಸರ್ ಈಸ್ ಹ್ಯಾಸ್ ರಿಟನ್ ಅಂತ. ಹಿ ಹ್ಯಾಸ್ ಜಸ್ಟ್ ರಿಟನ್ ದ ಲೆಟರ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಇದು. ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ V3, ರೈಟ್, ರೋಟ್, ರಿಟನ್. My mother dash tea every morning. Drink, drinks, is drinking, drank. ಸೊ ಇದು ಎವರಿ ಅಂದ ತಕ್ಷಣ ಸಿಂಪಲ್ ಪ್ರೆಸೆಂಟ್ ಅಲ್ವಾ? ಸೊ ಡ್ರಿಂಕ್ಸ್ ಬರುತ್ತೆ. ರೆಗ್ಯುಲರ್ ಆರ್ ಹ್ಯಾಬಿಚುವಲ್ ಆ್ಯಕ್ಷನ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ. ಸೊ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ಗಳನ್ನು ನೋಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಚೂಸ್ ದ ಕರೆಕ್ಟ್ ಆನ್ಸರ್. ರವಿ ಡ್ಯಾಶ್ ಇಂಗ್ಲಿಷ್ ಎವ್ರಿ ಡೇ. ಸ್ಟಡಿ, ಸ್ಟಡೀಸ್, ಈ ಸ್ಟಡಿಂಗ್, ಸ್ಟಡಿಡ್. ಆನ್ಸರನ್ನು ಕಮೆಂಟಲ್ಲಿ ಹಾಕಿ. ಲಿಸನ್, ಸಮೊನ್ ಡ್ಯಾಶ್ ಎಟ್ ದ ಡೋರ್. ನಾಕ್ಸ್, ನಾಕ್ಡ್, ಈಸ್ ನಾಕಿಂಗ್, ಹ್ಯಾಸ್ ನಾಕ್ಡ್. ಏನು ಬರುತ್ತೆ ಆನ್ಸರ್ ಅಂತ ಗೆಸ್ ಮಾಡಬೇಕು. 11th ಕ್ವಶನ್, ಐ ಡ್ಯಾಶ್ ದಿಸ್ ಬುಕ್ ಆಲ್ರೆಡಿ. ರೀಡ್, ಹ್ಯಾವ್ ರೀಡ್, ಆಮ್ ರೀಡಿಂಗ್, ರೀಡ್ಸ್. ಏನು ಬರುತ್ತೆ ಆನ್ಸರ್ ಗೆಸ್ ಮಾಡಿ. ಶಿ ಡ್ಯಾಶ್ in the school since 2020. Teachers taught, has been teaching, is teach. The sun dash in the east. Rise, rises, is rising, rose. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಕ್ತಾಯಿತು. I hope all of you enjoyed today's class. If you enjoyed the class or if it is helpful to you, please subscribe and share to your friends. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಿಮಗೆ ಎಕ್ಸಾಮ್ಗೆ ಸಹಾಯಕ ಆಗೋ ರೀತಿಯಲ್ಲಿ ಈ ವಿಡಿಯೋಸ್ ಬರ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಕಮೆಂಟ್ ಹಾಕಿ ಇನ್ನೂ ಯಾವ ವಿಡಿಯೋಸ್ ಮಾಡಿದರೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನೊಂದಿಷ್ಟು ಬುಕ್ಸ್ಗಳ ಲಿಂಕನ್ನು ಕೂಡ ನಿಮಗೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.